ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿರುವುದು, ಅವರಿಗೆ ಮನೆ ಕೊಟ್ಟಿರುವಂತಹ ವಿಚಾರ ಈಗ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡ 650 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿರೋದು, ಸುದ್ದಿಗೋಷ್ಠಿಯಲ್ಲಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. 650 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡವನ್ನ ಕಟ್ಟಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡಿ, ಆ ಜಾಗದಲ್ಲಿ ಸೈಟ್ಗಳನ್ನ ಮಾಡಿ ಸೈಟ್ ಮಾರಿದಂತಹ ವ್ಯಕ್ತಿ ಈ ವಸೀಂ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಆರ್ ಅಶೋಕ್ ಅವರು ಫೋಟೋನ ರಿಲೀಸ್ ಮಾಡಿ ಇನ್ನೂ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೈಟ್ ಮಾರಿದ ವಸೀಂ ಯಾರು, ಸರ್ಕಾರಿ ಜಾಗದಲ್ಲಿ ಮಾಫಿಯಾ ಮಾಡಿದ್ದು ಈ ವಸೀಂ ಫೋಟೋ ರಿಲೀಸ್ ಮಾಡಿದ್ದಾರೆ ಆರ್ ಅಶೋಕ್. ಸುದ್ದಿಗೋಷ್ಠಿಯಲ್ಲಿ ವಸೀಂ ಫೋಟೋನ ರಿಲೀಸ್ ಮಾಡಿ ಸೈಟ್ನ 3-4 ಲಕ್ಷಕ್ಕೆ ಮಾರಾಟ ಮಾಡಿದ ಆರೋಪ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ವಸೀಂ ಮಾಫಿಯಾ ಮಾಡಿದ್ದ ವಸೀಂ ಫೋಟೋನ ಆರ್ ಅಶೋಕ್ ಅವರು ರಿಲೀಸ್ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಸೀಂ ಫೋಟೋನ ರಿಲೀಸ್ ಮಾಡಿರೋದು ಆರ್ ಅಶೋಕ್ ಅವರು. ಸೈಟ್ನ 3-4 ಲಕ್ಷಕ್ಕೆ ಮಾರಾಟ ಮಾಡಿದ ಆರೋಪ ಈತನ ಮೇಲೆ. ವಾಸೀಂ ಅನ್ನೋನು ಎಲ್ಲರ ಹತ್ರನೂ 4-5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಂ ಅವ್ ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರು ಐತೆ, ಅದು ಕೊಡ್ತೀನಿ. ವಾಸೀಂ ಅಂತ ಕಾಂಗ್ರೆಸ್ ಲೀಡರ್. ಅವನೆಲ್ಲರ ಹತ್ರ 4-5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, ಜಿಪಿಎ ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. ವಾಸೀಂ ದ ಗ್ರೇಟ್ ಕಾಂಗ್ರೆಸ್ ಲೀಡರ್. ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರ್. ಕೆ.ಸಿ. ವೇಣುಗೋಪಾಲ್. ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಕೇಂದ್ರ ರಾಜ್ಯದ ಸಂಬಂಧ ಅಂತ ಹೇಳ್ತಿರಲ್ಲ, ಆ ಸಂಬಂಧದ ಮೇಲೆ ನೀವು ಇವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದಿರಲ್ಲ. ಈಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳ್ತೀನಿ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ 150 ಎಕರೆಗೂ ಹೆಚ್ಚು ಜಮೀನನ್ನ ವಶಪಡಿಸಿಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಈ ವರ್ಷದಲ್ಲಿ 40 ಕಡೆ ಕೆರೆ, ರಾಜಕಾಲುವೆ, ಸರ್ಕಾರಿ ಜಮೀನು. ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ 40 ಕಡೆ ಮಾಡಿದಾರಲ್ಲ ಡೆಮಾಲಿಷನ್ಸ್, ಅವ್ರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ? ಕಳ್ಳರಿಗೆ ಪುರಸ್ಕಾರ ಮಾಡ್ದಂಗೆ ಯಾರು ಒತ್ತುದಾರಿದಾರನಿರ್ತಾರೋ ಅವ್ರಿಗೆ ನೀವು ಪರಿಹಾರ ಕೊಡ್ತೀರಾ? ಈಗ ಲ್ಯಾಂಡ್ ಯಾರ್ಯಾರು ಇದು ಕಳ್ಳ ಮಾಫಿಯಾದವರು ಇದಾರಲ್ಲ, ಲ್ಯಾಂಡ್ ಗ್ರಾಬರ್ಸ್, ಅವ್ರಿಗೆಲ್ಲ ನೀವು ಎನ್ಕರೇಜ್ ಮಾಡ್ದಂಗತ್ತೈತೆ. ಅವರೆಲ್ಲ ಈ ತರ ಮನೆಗಳನ್ನ ಮಾರ್ಬಿಟ್ಟು ಎಲ್ಲರಿಗೂ ಲ್ಯಾಂಡ್ ಗ್ರಾಬರ್ಸ್ ಸರ್ಕಾರಿ ಜಮೀನಲ್ಲಿ ನಾಳೆ ಮನೆ ಯಾರಿಗೋ ಮಾರ್ಬಿಟ್ಟಿರ್ತಾರೆ ಎಲ್ಲ ಲ್ಯಾಂಡ್ ಗ್ರಾಬರ್ಸ್. ಈಗ ಯಾರೋ ಮನೆಯಲ್ಲೇ ಅಲ್ಲಿ ವಾಸ ಇರ್ತಾರೆ, ಅದನ್ನ ಸರ್ಕಾರಿ ಜಮೀನು ಡೆಮಾಲಿಷನ್ ಮಾಡ್ತೀರಾ. ಈಗ ಅವ್ರಿಗೆಲ್ಲ ಪರಿಹಾರ ಕೊಡ್ತೀರಾ? ಹೇಳಿ. ಸಿದ್ದರಾಮಯ್ಯನವರು ನೀವು ಕಾನೂನು ತಜ್ಞರು ಅಂತಿರಲ್ಲ, ಲಾಯರ್ ಅಂತಿರಲ್ಲ, ಯಾವ ಅಡಿಯಲ್ಲಿ ಕೊಡ್ತೀರಾ ಇವರಿಗೆ? ಯಾವ ಆವಾಸ್ ಯೋಜನೆ ಕೊಡ್ತೀರಾ ಹೇಳಿ? ಇವರೆಲ್ಲ ಯಾರು? ಎಲ್ಲಿಂದ ಬಂದಿದ್ದಾರೆ? ಅಲ್ಲಿರುವುದು ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ಈ ಸುಮ್ಮನೆ ಬಂದವರಿಗೆಲ್ಲ ನೀವು ನಮ್ಮನೆ ಮಾಡಕ್ ಹೊರಟ್ರೆ ನಮ್ಮನೆಗಳ ಕತೆ ಏನು? ನಿಮಗೂ ಗೊತ್ತಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಬೇಲಿ ಹಾಕಕ್ಕೆ ಬಿಟ್ಟಿಲ್ಲ ಅಮ್ಮ ತಾಯಿ. ಎಲ್ಲ ಕಡೆ ಬೇಲಿ ಹಾಕಿದ್ದಾರೆ. ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಪೂರ್ತಿ ಬೇಲಿ ಹಾಕಿದ್ದಾರೆ. ರಾಜಸ್ಥಾನ ಇರ್ಬೋದು, ಗುಜರಾತ್, ಕಾಶ್ಮೀರ ಎಲ್ಲ ಕಡೆ ಬೇಲಿ ಇದೆ. ನಮ್ದು ಪಾಕಿಸ್ತಾನ ಮಧ್ಯೆ ಇಲ್ಲೂ ಬೇಲಿ ಇದೆ. ಈ ಕಡೆ ಬಾಂಗ್ಲಾದೇಶ, ಇಲ್ಲಿ ವೆಸ್ಟ್ ಬೆಂಗಾಲ್. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿರುವುದು, ಅವರಿಗೆ ಮನೆ ಕೊಟ್ಟಿರುವಂತಹ ವಿಚಾರ ಈಗ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡ 650 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿರೋದು, ಸುದ್ದಿಗೋಷ್ಠಿಯಲ್ಲಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ.
650 ಕೋಟಿ ರೂಪಾಯಿ ಗುಳುಂ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡವನ್ನ ಕಟ್ಟಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡಿ, ಆ ಜಾಗದಲ್ಲಿ ಸೈಟ್ಗಳನ್ನ ಮಾಡಿ ಸೈಟ್ ಮಾರಿದಂತಹ ವ್ಯಕ್ತಿ ಈ ವಸೀಂ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಆರ್ ಅಶೋಕ್ ಅವರು ಫೋಟೋನ ರಿಲೀಸ್ ಮಾಡಿ ಇನ್ನೂ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೈಟ್ ಮಾರಿದ ವಸೀಂ ಯಾರು, ಸರ್ಕಾರಿ ಜಾಗದಲ್ಲಿ ಮಾಫಿಯಾ ಮಾಡಿದ್ದು ಈ ವಸೀಂ ಫೋಟೋ ರಿಲೀಸ್ ಮಾಡಿದ್ದಾರೆ ಆರ್ ಅಶೋಕ್. ಸುದ್ದಿಗೋಷ್ಠಿಯಲ್ಲಿ ವಸೀಂ ಫೋಟೋನ ರಿಲೀಸ್ ಮಾಡಿ ಸೈಟ್ನ 3-4 ಲಕ್ಷಕ್ಕೆ ಮಾರಾಟ ಮಾಡಿದ ಆರೋಪ ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ವಸೀಂ ಮಾಫಿಯಾ ಮಾಡಿದ್ದ ವಸೀಂ ಫೋಟೋನ ಆರ್ ಅಶೋಕ್ ಅವರು ರಿಲೀಸ್ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಸೀಂ ಫೋಟೋನ ರಿಲೀಸ್ ಮಾಡಿರೋದು ಆರ್ ಅಶೋಕ್ ಅವರು. ಸೈಟ್ನ 3-4 ಲಕ್ಷಕ್ಕೆ ಮಾರಾಟ ಮಾಡಿದ ಆರೋಪ ಈತನ ಮೇಲೆ. ವಾಸೀಂ ಅನ್ನೋನು ಎಲ್ಲರ ಹತ್ರನೂ 4-5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಂ ಅವ್ ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರೈತೆ, ಅದು ಕೊಡ್ತೀನಿ. ವಾಸೀಂ ಅಂತ ಕಾಂಗ್ರೆಸ್ ಲೀಡರ್. ಅವನೆಲ್ಲರ ಹತ್ರ 4-5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, ಜಿಪಿಎ ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. ದ ಗ್ರೇಟ್ ಕಾಂಗ್ರೆಸ್ ಲೀಡರ್. ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಗುಳುಂ. ಇವರು ಕಾಂಗ್ರೆಸ್ ಲೀಡರ್. ಕೆ.ಸಿ. ವೇಣುಗೋಪಾಲ್. ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಕೇಂದ್ರ ರಾಜ್ಯದ ಸಂಬಂಧ ಅಂತ ಹೇಳ್ತಿರಲ್ಲ, ಆ ಸಂಬಂಧದ ಮೇಲೆ ನೀವು ಇವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದಿರಲ್ಲ. ಈಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳ್ತೀನಿ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ 150 ಎಕರೆಗೂ ಹೆಚ್ಚು ಜಮೀನನ್ನ ವಶಪಡಿಸಿಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಈ ವರ್ಷದಲ್ಲಿ 40 ಕಡೆ ಕೆರೆ, ರಾಜಕಾಲುವೆ, ಸರ್ಕಾರಿ ಜಮೀನು. ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ 40 ಕಡೆ ಮಾಡಿದಾರಲ್ಲ ಡೆಮಾಲಿಷನ್ಸ್, ಅವ್ರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ? ಕಳ್ಳರಿಗೆ ಪುರಸ್ಕಾರ ಮಾಡ್ದಂಗೆ. ಯಾರು ಒತ್ತುದಾರಿದಾರನಿರ್ತಾರೋ ಅವ್ರಿಗೆ ನೀವು ಪರಿಹಾರ ಕೊಡ್ತೀರಾ? ಈಗ ಲ್ಯಾಂಡ್ ಯಾರ್ಯಾರು ಇವ್ ಕಳ್ಳ ಮಾಫಿಯಾದವರು ಇದಾರಲ್ಲ, ಲ್ಯಾಂಡ್ ಗ್ರಾಬರ್ಸ್, ಅವ್ರಿಗೆಲ್ಲ ನೀವು ಎನ್ಕರೇಜ್ ಮಾಡ್ದಂಗತ್ತೈತೆ. ಅವರೆಲ್ಲ ಈ ತರ ಮನೆಗಳನ್ನ ಮಾರ್ಬಿಟ್ಟು ಎಲ್ಲರಿಗೂ ಲ್ಯಾಂಡ್ ಗ್ರಾಬರ್ಸ್ ಸರ್ಕಾರಿ ಜಮೀನಲ್ಲಿ ನಾಳೆ ಮನೆ ಯಾರಿಗೋ ಮಾರ್ಬಿಟ್ಟಿರ್ತಾರೆಲ್ಲ ಲ್ಯಾಂಡ್ ಗ್ರಾಬರ್ಸ್. ಈಗ ಯಾರೋ ಮನೆಯಲ್ಲೇ ಅಲ್ಲಿ ವಾಸ ಇರ್ತಾರೆ, ಅದನ್ನ ಸರ್ಕಾರಿ ಜಮೀನು ಡೆಮಾಲಿಷನ್ ಮಾಡ್ತೀರಾ. ಈಗ ಅವರಿಗೆಲ್ಲ ಪರಿಹಾರ ಕೊಡ್ತೀರಾ? ಹೇಳಿ ಸಿದ್ದರಾಮಯ್ಯನವರು. ನೀವು ಕಾನೂನು